ಅದ್ರ ಬಗ್ಗೆ ಭಯ ಏನೋ ಆಗಬಹುದು ಅಂತ ಅನ್ಕೊಂಡಿರೋದ್ರ ಬಗ್ಗೆ ಅಲ್ವಾ? ಭಯ ಯಾವಾಗ್ಲೂ ಯಾವ್ದು ಇಲ್ಲವೋ ಅದ್ರ ಬಗ್ಗೆ, ಮುಂದೆ ಏನೋ ಆದ್ರೆ ಅನ್ನೋ ಬಗ್ಗೆ. ಅಂದ್ರೆ ನೀವು ಯಾವುದು ಇಲ್ಲವೋ ಅದನ್ನ ನರಳುತ್ತಿದ್ದೀರಿ. ಯಾವುದು ಇಲ್ಲವೋ ಅದನ್ನ ನರಳುತ್ತಿದ್ರೆ ಮನೋರೋಗದಲ್ಲಿ ಅದಕ್ಕೊಂದು ಹೆಸರಿದೆ. ಒಂದೇ ಸಮಾಧಾನ ಅಂದ್ರೆ ಎಲ್ರೂ ಹೀಗೆ ಇದ್ದಾರೆ ಅನ್ನೋದು. ಯಾವುದು ಇಲ್ಲವೋ ಅದನ್ನ ನರಳುತ್ತಿದ್ದಾರೆ. ಯಾಕಂದ್ರೆ ನಿಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ನೀವು ಎಲ್ಲದರ ಬಗ್ಗೆ ಕಲಿತಿದ್ದೀರಿ. ಇದನ್ನ ಹೇಗೆ ನಿರ್ವಹಿಸೋದು ಅನ್ನೋದನ್ನು ಬಿಟ್ಟು ಇದನ್ನ ಹೇಗೆ ಇಟ್ಕೋಬೇಕು, ದೇಹನ ಹೇಗೆ ನಿರ್ವಹಿಸಬೇಕು, ಮನಸ್ಸನ್ನ ಹೇಗೆ ನಿರ್ವಹಿಸಬೇಕು, ಭಾವನೆಗಳನ್ನ ಶಕ್ತಿಯನ್ನ ಹೇಗೆ ನಿಭಾಯಿಸಬೇಕು ಅಂತ ಕಲಿಬೇಕು. ಇವೆಲ್ಲ ಏನು ಗೊತ್ತಿಲ್ಲ ಅಂದ್ರೆ ನೀವು ಆಕಸ್ಮಿಕ ಮನುಷ್ಯರು. ಸ್ಮೈಲ್ ಇರುತ್ತೆ. ಸದ್ಗುರುಗೆ ಕೋಪ ಬರೋಲ್ವಾ? ನನಗೆ ಕೋಪ ಮಾಡ್ಕೊಳ್ಳೋಕೆ ಬರಲ್ಲ ಅನ್ಕೋಬೇಡಿ. ಬೇಕಾದ್ರೆ ಕೋಪ ಮಾಡ್ಕೋತೀನಿ. ಆದ್ರೆ ನಿಮಗೆ ನಿಮ್ಮೇಲೆ ಯಾರಾದ್ರೂ ಕೋಪ ಮಾಡ್ಕೊಂಡು ಕಿರಿಚಿದ್ರೆ ಇಷ್ಟ ಆಗುತ್ತಾ? ಇಲ್ಲ, ನನಗೂ ಇಷ್ಟ ಆಗಲ್ಲ. ಅದಕ್ಕೆ ನನಗೆ ಯಾವುದು ಇಷ್ಟ ಆಗಲ್ವೋ ಅದನ್ನ ಬೇರೆಯವರಿಗೆ ಮಾಡಲ್ಲ. ಯೋಗದಿಂದ ಕೋಪ ಕಂಟ್ರೋಲ್ ಮಾಡೋದು ಹೇಗೆ? ನನಗೆ ಕೆಲವು ಸಲ ತುಂಬಾ ಕೋಪ ಬರುತ್ತೆ. ಕೋಪನ ಕಂಟ್ರೋಲ್ ಮಾಡಬೇಕಿಲ್ಲ. ನಮ್ಮ ಮನಸ್ಸಲ್ಲಿ ಏನು ನಡೀತಿದೆ ಅನ್ನೋದು ನಮ್ಮ ಕೈಯಲ್ಲಿ ಇದ್ರೆ ನಮಗೆ ಹೇಗ್ ಬೇಕೋ ಹಾಗೆ ಇಟ್ಕೋತೀವಿ. ಈಗ ನಿಮ್ಮ ಮನಸ್ಸು ನೀವು ಹೇಳಿದ ಹಾಗೆ ಕೇಳೋದಾದ್ರೆ ಅದನ್ನ ಆನಂದದಲ್ಲಿ ಇಟ್ಕೋತೀರಾ ಅಥವಾ ಕೋಪದಲ್ಲಿ ಇಟ್ಕೋತೀರಾ? ಆನಂದದಲ್ಲಿ. ಅಷ್ಟೇ ಅಲ್ವಾ? ಮುಖ್ಯವಾದ ಸಮಸ್ಯೆ ಏನಂದ್ರೆ ನಿಮ್ಮ ಬುದ್ಧಿ ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲ. ಅದೇನೋ ಶಕ್ತಿ ಅನ್ಕೊಂಡಿದ್ದೀರಿ, ಆದ್ರೆ ಅದು ಹುಚ್ಚುತನ. ಇಂಗ್ಲಿಷಲ್ಲಿ ಕೋಪ ಬಂದಾಗ ಐ ಆಮ್ ಮ್ಯಾಡ್ ಅಟ್ ಯು ಅಂತಾರೆ. ಹೇಳೋ ವ್ಯಕ್ತಿನೇ ಒಪ್ಕೋತಿದ್ದಾನೆ ನನಗೆ ಹುಚ್ಚು ಅಂತ. ಏನದ ಹೊಸ ಮನೆ ಕಟ್ಟಲ್ರ ಸಾವಕಾಶ. ಹೊಸ ಮನೆ ಅಲ್ಲಿ ಕಟ್ಟೋದಕ್ಕಿಂತ ಮುಂಚೆನೆ ಇದ್ದ ಮನ್ಯಾಗ ತಾಪ ಮಾಡ್ಕೋಬಾರದು. ಕಟ್ಟೋ ತಕ ಇಲ್ಲಿ ಮಸ್ತಾಗಿರ್ಬೇಕದ. ಅಕಸ್ಮಾತ್ ಕಟ್ಟು ಪ್ರಸಂಗನೆ ಬರ್ದಿದ್ರೆ ಇದ್ದಿದ್ದೆಷ್ಟು ಹೋಗತ್ತದ. ಹಂಗೆ ಹೇಳಿಕ್ ಆಗೋದಿಲ್ಲ. ಎಷ್ಟೆಷ್ಟು ಮನೆ ಕಟ್ಟದವ್ರಿಗೆ ಎಲ್ಲಿದಾರ? ಕೆಲವರು ದಿಲ್ಲ್ಯಾಗ ಮನೆ ಕಟ್ಟ್ಯಾರ, ಮುಂಬೈದಾಗ ಮನೆ ಕಟ್ಟ್ಯಾರ, ಅಲ್ಲಿ ವಾಷಿಂಗ್ಟನ್ದಾಗ ಮನೆ ಕಟ್ಕೊಂಡಾರ, ಅವ್ರು ಜೈಲ್ದಾಗ ಅದಾರ. ಅದೆಲ್ಲ ತಗೊಂಡು ಬಹಳ ತಲೆ ಕೆಡಿಸ್ಕೊ. ಅವ್ರು ಅಲ್ಲಿ ಕಟ್ಟಿದ ಕೂಡಲೇ ನಾವಿಲ್ಲಿ ಅಳ್ಕೋತ ಕೂತ್ರೆ ಜೀವನ ಹೆಂಗೆ ಚಲೋ ನಡೀತದ ಹೇಳಿ? ನೀವು ಕಟ್ಟೋರು ಕಟ್ರಿ, ನಾವು ವಿಚಾರ ಮಾಡಬೇಕು, ಬಹಳ ಸುಂದರವಾಗಿ ಆಲೋಚನೆ ಮಾಡಬೇಕು. ಅದನ್ನ ತಲೆಯಾಗ ತೆಗೆದು ಹಾಕೊಂಡು ಅದು ಪುಸ್ತಕದಾಗ ಇರೋದು ನಮ್ದ ಹುಲ್ಲಿನ ಚಾಪೆ, ಮಸ್ತಾಗಿ ಸ್ವಚ್ಛ ಹುಲ್ಲಿನ ಚಾಪೆ, ಎಷ್ಟು ಮೆತ್ತಗದೆ. ಇದರಾಗ ನಾನು ಆನಂದವಾಗಿ ಮಲಗಬಲ್ಲೆ. ನಿದ್ರೆ ಮಾಡೋದಕ್ಕೆ ಚಾಪಿ ಸಾಕಲ್ಲ ಅಂತ ಅನುಭವಿಸೋದಕ್ಕೆ ವ್ರತ.